ಡೇ 2 ಆಫ್ ವಯನಾಡ್ ರೈಡ್. ನೋಡಿ ಇನ್ಫಿನಿಟಿ ಪೂಲ್ ಟೀ ನೆನ್ನೆ ಬಂದಿದ್ದಲ್ಲ, ಈಗ ಹೋಗೋದು ಲೈನಪ್. ವರ್ಸ್ಟ್ ಕಾಫಿ ಏನಿಲ್ಲ, ಬರೀ ನೀರಿದೆ. ಹೆಂಗಪ್ಪ ರೆಸಾರ್ಟ್ ನಡೆಸ್ತೀಯ ನೀನು? ಎವ್ರಿಥಿಂಗ್ ಈಸ್ ಮಿಲ್ಕ್. ಈ ಥರ ರೆಸಾರ್ಟ್ ಯಾರು ಮಾಡ್ತಾರೆ ಗುರು? ಕೇರಳ ಮಿಲ್ಸು ಫುಲ್ ಬ್ಯಾಟಿಂಗು. ಕೈ ಸಿಗ್ಲಿಲ್ದಂಗೆ ಹೋಗ್ಬಿಟ್ಟಾರೆ ಇವರು. ಅಡ್ವೆಂಚರ್ ಬೈಕ್ ನಾವೇ ರೋಡ್ ಮಾಡಿಕೊಂತೀವಿ. ಓ ಮೈ ಗಾಡ್, ಭುಜ ಡಿವೈಡರಿಗೆ ಹೊಡೆದಾನ ಸರಿಯಾಗಿ. ಈಗ ನಾವು ಹಿಂದೆ ನಾವೇ 4 ಜನ ಇರೋದಾ? ಈ ಥರ ಲೀಡ್ ಮಾಡೋರಿದ್ರೆ ಆರಾಮ ರೈಡ್ ಮಾಡ್ಬೋದಪ್ಪ. ಹೆಲೋ, ಗುಡ್ ಮಾರ್ನಿಂಗ್. ಡೇ 2 ಆಫ್ ವಯನಾಡ್ ರೈಡ್. ಸೊ ನಿನ್ನೆ ಪೂಲೆಲ್ಲ ತೋರ್ಸೋಕ್ಕಾಗಲಿಲ್ಲ, ಆಲ್ರೆಡಿ ಫುಲ್ಲು ಸುಸ್ತಾಗಿದ್ವಿ. ಬಂದು ಡೈರೆಕ್ಟಾಗಿ ಹೋಗಿ ಪೂಲಿಗೆ ಹಾರಿದ್ದು. ಇವಾಗ ನೋಡ್ತಾ ಇರ್ಬೋದು, ಈಗೂ ಟಿಫನ್ ಮಾಡ್ಕೊಂಡು ಪೂಲಿಗೆ ಹೋಗೋಣ ಅಂತ. ಸೊ ನಾವಿದ್ದಿದ್ದು ಸ್ಟೇ ಇದೆ. ಬೈಕ್ ಇಲ್ಲೊಂದು ಪಾರ್ಕ್ ಆಗೈತೆ, ನನ್ನ ಬೈಕ್ ಇಲ್ಲಿ ಪಾರ್ಕ್ ಆಗೈತೆ. ಇದೇ ನೋಡ್ರಿ ಸ್ಟೇ ನಾವಿದ್ದಿದ್ದು. ನೆನ್ನೆ ಬಂದಿದ್ದು 3 ಗಂಟೆಗೆ ಬಂದಿದ್ದು. ಅವಾಗೂ ಲಂಚ್ ಕರೆಕ್ಟಾಗಿ ಸಿಗಲಿಲ್ಲ. ನೈಟು ಊಟಕ್ಕೆ ಲೇಟ್ ಆಗೋದ್ವಿ, 11 ಗಂಟೆ ಅಷ್ಟೊತ್ತಿಗೆ. ಅವಾಗೂ ಸಿಗಲಿಲ್ಲ ಕರೆಕ್ಟಾಗಿ. ಸೊ ಅದಕ್ಕೆ ಬ್ರೇಕ್ಫಾಸ್ಟಿಗೆ ಬೇಗ ಹೋಗ್ಬಿಡೋಣ ಅಂತ. ನೋಡಿದ್ರೆ ರೆಸ್ಟೋರೆಂಟ್ ಹೋಗೋಕ್ಕೆ ಈ ಥರ ಐತಿ ಜಾಗ. ಮೆಟ್ಲು ಇಳಿದು ಹೋಗ್ಬೇಕು. ಕಾಫಿ ಏನು? ಟೀ ಟೀ ಇನ್ ಮೇಕಿಂಗ್. ಅಷ್ಟು ಅಂಗಡಿ ಇಡ್ಬೋದೊಂದು. ನೈಟಿಗೆ ಸಾಕು ಸಾಕು. ಥ್ಯಾಂಕ್ ಯು ಥ್ಯಾಂಕ್ ಯು. ಏನ್ರಿ, ಏನು ಸಮಾಚಾರ? ತಾವೇನಿಲ್ಲಿ? ಹೌಸ್ ದ ಕಾಫಿ? ವರ್ಸ್ಟ್ ಕಾಫಿ ಏನಿಲ್ಲ, ಬರೀ ನೀರಿದೆ. ಮೈ ಗಾಡ್. ಶುಗರ್ ಹಾಕೋಣ? ನಾನು ಅದಕ್ಕೆ ಟೀ ತಗೊಂಡೆ. ಶುಗರ್ ಹಾಕೋಣ? ಹೇಳಿ. ಎವ್ರಿಥಿಂಗ್ ಈಸ್ ಮಿಲ್ಕ್. ನೋ ಮಿಲ್ಕ್. ಬಟ್ ನೋ ಮಿಲ್ಕ್. ಎವ್ರಿ ವೈಟ್ ಕಲರ್ ಇಸ್ ನಾಟ್ ಮಿಲ್ಕ್. ಯಾ, ಬಟ್ ಇಟ್ಸ್ ಡೋಂಟ್ ನಾಟ್ ಟ್ರಸ್ಟ್ ವೈಟ್. ಬ್ಲೈಂಡ್ಲಿ. ಸೊ ಇವಾಗ ಟಿಫನ್ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ಇವಾಗ ಹೊರಟಿದ್ದೀವಿ ಪೂಲಿಗೆ. ಏನಾಯ್ತಪ್ಪ ಮಾತ್ರ, ಸಕ್ಕತ್ತಾಗಿದೆ ರೆಸಾರ್ಟ್. ಪೂಲ್ ಯಾವ ಜಾಗದಾಗ ಐತೆ ತೋರಿಸ್ತೀನಿ ಬರ್ರಿ. ಸೊ ಗೈಸ್, ನೋಡಿ ಇನ್ಫಿನಿಟಿ ಪೂಲ್. ಇನ್ಫಿನಿಟಿ ಪೂಲ್ ಎರಡು ಇದೆ. ಮಸ್ತ್ ಐತಪ್ಪ.
ನೆನ್ನೆ ಬಂದಿದ್ದಲ್ಲ, ಈಗ ಹೋಗೋದು ಲೈನಪ್. ಎಕ್ಕಡೆ ಹೋದ್ರಿ ಇವರು? ಹಾಂ, ಪಕ್ಕ ಇಲ್ಲೇ ಅದರಲ್ಲ, ತಡಿಯಪ್ಪ. ಕೇರಳ ಮಿಲ್ಸು ಫುಲ್ ಬ್ಯಾಟಿಂಗು. ನೆನ್ನೆ ನೈಟೊಂದು ಇನ್ಸಿಡೆಂಟ್ ಆಯಿತು. ಕಾಂಪ್ಲಿಮೆಂಟ್ರಿಯಾಗಿ 4 ವಾಟರ್ ಬಾಟ್ಲು ಕೊಟ್ಟಿದ್ರು ಸ್ಟೇದಲ್ಲಿ ಒಂದೊಂದು ರೂಮಿಗೆ. ಅದು ಎಲ್ಲ ಯೂಸ್ ಮಾಡಿ ಖಾಲಿ ಆಯಿತು. ಆಮೇಲೆ ನೀರು ಕೇಳೋಕೆ ಹೋದರೆ ನೀರೇ ಇಲ್ಲ ಅಂತಾರೆ, ಕುಡಿಯೋ ನೀರು. 10:30 ತನಕ ರೆಸ್ಟೋರೆಂಟ್ ಓಪನ್ ಇರುತ್ತೆ, ಅದಾದಮೇಲೆ ನೀರೇ ಇಲ್ಲ ಅಂದರು. ನೀರು ಇಲ್ದಂಗೆ ಹೆಂಗಪ್ಪ ರೆಸಾರ್ಟ್ ನಡೆಸ್ತೀಯ ನೀನು? ರಿಸೆಪ್ಷನಿಸ್ಟಿಗೆ ಹೋಗಿ ಹಿಂಗೆ ಕೇಳಿ ಜಗಳ ಮಾಡಿ ಅವರಿಂದ ಮ್ಯಾನೇಜರಿಗೆ ಫೋನ್ ಮಾಡಿಸಿ ಆಮೇಲೆ ನಮಗೋಸ್ಕರ 10 ವಾಟರ್ ಬಾಟ್ಲು ತರಿಸ್ಕೊಟ್ರು. ಅದು ನಾವು ಒಂದೊಂದು ಬಾಟ್ಲಿಗೆ 20 ರೂಪೀಸ್ ಪೇಯ್ಡ್ ಮಾಡಿದ ಮೇಲೆ. ಈ ಥರ ರೆಸಾರ್ಟ್ ಯಾರು ಮಾಡ್ತಾರೆ ಗುರು? ಅಷ್ಟೊಂದು ದುಡ್ಡು ಕೊಟ್ಟು ನಾವು 80-90 ಜನ ಹೋಗಿದ್ದೀವಿ ರೆಸಾರ್ಟಿಗೆ. ತೀರೋ ಕುಡಿಯೋ ನೀರಿಗೆ ಈ ಥರ ಯಾರು ಮಾಡ್ತಾರೆ? ಅದಕ್ಕೆ ನಾವು ಕ್ಲಬ್ಬರೆಲ್ಲ, ಅಂದರೆ ನಮ್ಮ ಗ್ರೂಪರೇನು 7-8 ಜನ ಇದ್ದೀವಿ, ಎಲ್ಲ ಸೇರ್ಕೊಂಡು ಗೂಗಲ್ ಮ್ಯಾಪಲ್ಲಿ ರೆಸಾರ್ಟ್ನಾಗ ರಿವ್ಯೂ ಹಾಕಿದ್ದೀವಿ. ಈ ಥರ ವಾಟ್ರದ್ದು ಹಿಂಗೆ ಮಾಡಿದ್ರು, ಈ ಥರ ಇನ್ಸಿಡೆಂಟ್ ಆಗಿತ್ತು ನಮಗೆ ಅಂತ. ಆ ರಿವ್ಯೂ ನೋಡೋದಾದ್ರೂ ಸ್ವಲ್ಪ ಜನಕ್ಕೆ ಗೊತ್ತಾಗಲಿ. ಆಮೇಲೆ ಈ ರೈಡಿಂದ ಗುಡ್ಡೀಸ್ ಕೊಟ್ಟಿದ್ದಾರೆ. ಗುಡ್ಡೀಸ್ ಏನೇನಪ್ಪ ಅಂದರೆ ಒಂದು ಟೀ ಶರ್ಟು, ಆಮೇಲೆ ಗಾಡಿಗೆ ಮೋಟಲ್ದು ಒಂದು ಚೈನ್ ಲೂಪ್ ಸೆಟ್ಟು, ಆಮೇಲೆ ಒಂದು ಕೀ ಬಂಚು, ಸ್ಟಿಕ್ಕರ್ಸು, 2 ಬ್ಯಾಡ್ಜ್ ಕೊಟ್ಟಾರೆ. ಇಷ್ಟು ಗುಡ್ಡೀಸು. ಸ್ಟೇ ಎಲ್ಲ ಸಕ್ಕತ್ತಾಗಿತ್ತು. ರೆಸಾರ್ಟು, ಸ್ವಿಮ್ಮಿಂಗ್ ಪೂಲು. ಬಟ್ ಊಟದ್ದೇ ಸ್ವಲ್ಪ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಟೇಸ್ಟು. ಆಬ್ವಿಯಸ್ಲಿ ಇಟ್ಸ್ ಕೇರಳ ಸ್ಟೇಟ್ಸ್ ಫುಡ್ಡು, ಕರ್ನಾಟಕದವ್ರಿಗೆ ಅಷ್ಟು ಆಗಿ ಬರಲ್ಲ. ಕೈ ಸಿಗ್ಲಿಲ್ದಂಗೆ ಹೋಗ್ಬಿಟ್ಟಾರೆ ಇವರು. ಇವಾಗ ಸಿಕ್ಕಿದ್ದಾರೆ ನೋಡ್ರಿ, ಇಲ್ಲಿ ಬಂದು ನಿಲ್ಸ್ಕೊಂಡಿದ್ದಾರೆ ಎಲ್ಲ ಗಾಡಿ. ಹತ್ತು ಶಿಟ್ಟು ಹೋಗಿತ್ತು ಗಾಡಿ. ಇದೇನಪ್ಪ ರೋಡ್ ಈ ಥರ ಮಾಡಿದ್ದಾರೆ? ಗಾಡಿ ಆ ಕಡೆ ಈ ಕಡೆ ಎಳ್ದಾಡ್ತತೆ. ಅಡ್ವೆಂಚರ್ ಬೈಕ್ ನಾವೇ ರೋಡ್ ಮಾಡ್ಕೊಂತೀವಿ.
ಓ ಮೈ ಗಾಡ್ ಬುಝಾ. ಇಲ್ಲೇನು ಇಷ್ಟೊಂದು ಜನ ಇದ್ದಾರೆ? ಏನಾಗೈತಪ್ಪ ಇಲ್ಲಿ? ಓ ಏನೋ, ಓ ಈಗ ಸೂಪರ್ ಬೈಕ್ನವ್ರು ಬಂದ್ರಲ್ಲ ಅವರು. ಓ ಶಿಟ್. ಇವಾಗ ಬಂದಲ್ಲ ಅವನು. ಡಿವೈಡರಿಗೆ ಹೊಡೆದಾನ ಸರಿಯಾಗಿ. K-White ಹೆಲ್ಮೆಟ್ ಬಚಾವ್ ಮನುಷ್ಯ. ಫ್ರಂಟ್ ವೀಲ್ ಪಂಚರ್ ಆಗೈತೆ. ಇವರಿಬ್ರು ಈಗ ಬಂದ್ರಲ್ಲ ಅಲ್ಲಿಂದ. ಸೂಪರ್ ಬೈಕ್ಗಳೆಲ್ಲ ಸುಮ್ಮನೆ ದುಡ್ಡು ಕೊಟ್ಟು ತಗೋಣದಲ್ಲಪ್ಪ, ಓಡಿಸೋ ಕೆಪಾಸಿಟಿನೂ ಇರಬೇಕು. ನೋಡ್ರಿ ಹಿಂಗೆ ಆಗ್ತವೆ, ಭಯನೇ ಆಗತ್ತಪ್ಪ. ಜಸ್ಟ್ ನಾವು ಸಿಗ್ನಲ್ ನಿಂತಾಗ ಪಾಸ್ ಆದ್ರೆ ಅವ್ರು ಅವಾಗ ಕ್ಯಾಮ್ರಾ ಆನ್ ಇತ್ತ ಇಲ್ಲ ಗೊತ್ತಿಲ್ಲ ನನಗೆ. ಕ್ಯಾಮ್ರಾ ಆನ್ ಇರಲಿಲ್ಲ ಅನ್ಕೊಂತೀನಿ ಆ್ಯಕ್ಚುಲಿ. ಜಸ್ಟ್ ಪಾಸ್ ಆದರೂ ನೋಡಿ ಸಿಗ್ನಲ್ ದಾಟ್ ನಾವು ಮುಂದಕ್ಕೆ ಬಂದರೆ ಆಲ್ರೆಡಿ ಹಿಂಗಾಗೈತೆ. ಜಾಸ್ತಿ ಸ್ಪೀಡಲ್ಲಿ ಇರಲಿಲ್ಲ ಅನ್ಸುತ್ತೆ ಅವನಿಗೆ, ಏನಾಗಿಲ್ಲ, ಹಂಗೆ ಬಿದ್ದಾನೆ. ಡ್ರೋನ್ ಶಾಟ್ ತೆಗಿತಾರೋ ಇಲ್ಲೋ, ಎಲ್ಲಿ ನಿಲ್ಲಿಸ್ತಾರಪ್ಪ ಗಾಡಿ, ನಿಲ್ಸಂಗೆ ಇಲ್ಲ, ಕತ್ಲಾಗಕ್ಕೆ ಬಂತು. ನೆಕ್ಸ್ಟ್ ಫ್ಯೂಲ್ ಅಪ್ ಬೇರೆ ಮಾಡಿಸ್ಬೇಕು. ಬ್ರೋ ಡ್ರೋನ್ ಶಾಟ್ ಎಲ್ಲಿ? ಯಾರ ಅಡ್ಡ ಬಂದಿರ್ಬೇಕು. ಸೊ ಇಲ್ಲೊಂದು ಪಿಟ್ ಸ್ಟಾಪ್ ಕೊಟ್ಟಿದ್ವಿ. ಟೈಮ್ 7 ಗಂಟೆ ಅಪ್ಪ. ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ, ರೆಸ್ಟ್ ಮಾಡಿದ್ವಿ, ಕಾಫಿ ಟೀ ಕುಡಿದ್ವಿ. 7 ಗಂಟೆ ನೋಡ್ರಿ, ಇನ್ನೂ 3 hours 19 minutes ತೋರಿಸ್ತಾ ಐತಿ ಬೆಂಗಳೂರು. ಅದು ಈಗ ಸರ್ವಿಸ್ ರೋಡಾಗ ಹೋಗ್ಬೇಕು, ಫುಲ್ಲು ಎಕ್ಸ್ಪ್ರೆಸ್ ವೇ. ಬೈಕ್ನವ್ರಿಗೆ ಬಿಟ್ಟಿದ್ರೆ ಅಷ್ಟು ಆರಾಮಾಗಿ ಹೋಗ್ಬೋದಿತ್ತು ಹೈವೇದಾಗೆ. ಏನು ಮಾಡ್ತೀರಿ, ನಾವು ಸರ್ವಿಸ್ ರೋಡಾಗೆ ಹೋಗ್ಬೇಕು. ಇಲ್ಲಿಂದ ಮತ್ತೆ ಎಲ್ಲಿ ಸ್ಟಾಪ್ ಕೊಡೋದೋ ಗೊತ್ತಿಲ್ಲ. ಡೈರೆಕ್ಟ್ ಬೆಂಗಳೂರು ತನಕ ಸ್ಟಾಪ್ ಬೇಡ ಅಂತ ಹೇಳಿದ್ದಾರೆ. ಬಟ್ 130 kilometers ಐತಿ. ನಾವು 130 kilometers ನಾನ್ ಸ್ಟಾಪ್ ಹೊಡೆಯೋದು ಕಷ್ಟನೇ, ಅದು ಗ್ರೂಪಲ್ಲಿದ್ದಾಗ. ನೋಡೋಣ. ಬಟ್ ಬೆಂಗಳೂರು ಹೋಗಿ ಮನೆಗೆ ಸೇರೋ ಅಷ್ಟರಲ್ಲಿ 11 o'clock ಆಗತ್ತೆ ಅನ್ಸುತ್ತೆ.
ಏಕೆ? $110 ಫಾರ್ ಮೈ ಹೋಮ್. 2 hours 50 minutes. ಈಗ ನಾವು ನಾವೇ 4 ಜನ ಇರೋದಾ? ಎಲ್ಲ ಮುಂದೋದ್ರು. ಹಾಂ, ನಾವು ಅದಕ್ಕೆ ಅವ್ರು ಆರಿಸಿದ್ ನೋಡಿ ಬಿಟ್ವಿ ನಿಮ್ಮ ಮುಂದೆ. ಸ್ಟಿಲ್ ಹ್ಯಾವ್ 110 kilometers. 10:35 ರೀಚ್ ತೋರಿಸ್ತೈತೆ. ಮನೆಗೆ ಹೋಗ್ತೀವಿ 12 ಗಂಟೆನೇ ಆಗೋದು. ನೋಡೋಣ. ಮೈಲೇಜ್ 33.7 ಐತಪ್ಪ. ಪರವಾಗಿಲ್ಲ, ಒಳ್ಳೆ ಮೈಲೇಜೇ ಕೊಟ್ಟದ್ದು. ಬರ್ಬೇಕಾದ್ರೆ ರುಬ್ಕೊಂಬಂದೀವಿ ಆ್ಯಕ್ಚುಲಿ. ಸೊ ಪೂರ್ಣ ಅವ್ರು ಲೀಡ್ ಮಾಡ್ತಾ ಇದ್ದಾರೆ. ಬೆಸ್ಟ್ ಆ್ಯಕ್ಚುಲಿ. ನಾವು ಮೊದಲೇ ಇವ್ರು ಅಂಚನವ್ರು ಲೀಡ್ ಮಾಡ್ತಾಯಿದ್ರು. ನಮ್ಮದು ಗೊತ್ತಲ್ಲ, ನಮ್ಮದು ಅವ್ರದ್ದು ಎಲ್ಲ ನಾರ್ಮಲ್ ಲೈಟ್ಸು. ಈ ಸರ್ವಿಸ್ ರೋಡಾಗ ದೊಡ್ಡ ದೊಡ್ಡ ಹಂಪ್ಗಳು ಕಾಣಿಸೋದೇ ಇಲ್ಲ. ಹತ್ರ ಬಂದಮೇಲೆ ಕಾಣಿಸಿದ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾವು 80-100 ಸ್ಪೀಡಲ್ಲಿ ಇರ್ತೀವಿ. ಸೊ ಅವ್ರದ್ದಾದ್ರೂ ಫಾಗ್ ಲೈಟ್ಸ್ ಇದ್ದಾವೆ, ದೂರದಿಂದನೇ ಕಾಣಿಸ್ತದ. ಸೊ ಅವ್ರು ಸಿಗ್ನಲ್ ಕೊಡ್ತಾರೆ, ನಾವು ಸ್ಲೋ ಮಾಡ್ಕೊತೀವಿ ಅಷ್ಟೇ. ಹಂಗಾಗಿ ಅವರು ಲೀಡ್ ಮಾಡೋಕೆ ಬಿಟ್ಟಿವಿ. ನೋಡಿರಿ, ಡಬಲ್ ಇಂಡಿಕೇಟ್ರ್ ಹಾಕಿದ್ರು. ಡಬಲ್ ಇಂಡಿಕೇಟ್ರ್ ಹಾಕಿದ ತಕ್ಷಣ ಅಲ್ಲಿ ಹಂಪ್ ಐತೆ ಅಂತ ಇಲ್ಲಿಂದನೇ ಸ್ಲೋ ಮಾಡ್ಕೊತೀವಿ ನಾವು. ಇಷ್ಟೇ. ಈ ಥರ ಲೀಡ್ ಮಾಡೋರಿದ್ರೆ ಆರಾಮ ರೈಡ್ ಮಾಡ್ಬೋದಪ್ಪ. ಜಸ್ಟ್ ಬಿಡದಿ ಬಂದು ರೀಚ್ ಆಗಿದ್ದೀವಿ ಇವಾಗ. ಇನ್ನು 34 kilometers 1 hour ತೋರಿಸ್ತೈತಿ. ಇಲ್ಲಿಂದ ಯಾವ ಥರ ಹೋಗೋದು, ನೈಸ್ ರೋಡ್ ತಗೊಂಡು ಹೋಗೋದು ಅಂತ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ದಾರೆ. ಇಲ್ಲಿ ಏನು ಪ್ಲ್ಯಾನ್ ಮಾಡ್ತಾರೆ ನೋಡ್ಬೇಕು. ಈಗ ಊಟ ಮಾಡ್ಬೇಕು ಅಂತದಾರೆ ಸ್ವಲ್ಪ ಜನ. ಈಗ ಇಲ್ಲಿ ಊಟ ಮಾಡಿದರೆ ಈಗ 9:15 ಊಟ ಮಾಡಿದರೆ 10 ಗಂಟೆ ಕತೆ. 10 ಗಂಟೆಗೆ ನೈಸ್ ರೋಡ್ ಕ್ಲೋಸು. ಸೊ ನೈಸ್ ರೋಡ್ ಹೋಗ್ಬೇಕು ಅಂದರೆ ಈಗ ಇಲ್ಲಿ ಏನು ಊಟ ಮಾಡೋಂಗಿಲ್ಲ. ನೈಸ್ ರೋಡ್ ದಾಟಾದ್ಮೇಲೆ ಮಾಡಬೇಕು. ಅದೇ ಯೋಚನೆ ಮಾಡ್ತಾಯಿದ್ದಾರೆ. ಓ ಮೈ ಗಾಡ್, ಇವಾಗರು ಲಾರಿ ಹೆಂಗೆ ತಿರುಗಿಸ್. ಬಾಯ್ 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 ಬ್ರೋ, ಬಾಯ್ ಬಾಯ್ ಬಾಯ್. ನೀವು ಓಡ್ತೀರಾ? ಸರಿ. 10 ಗಂಟೆ ಟೈಮು. ಇಲ್ಲೇ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿದ್ವಿ, ರೆಸ್ಟ್ ಮಾಡಿದ್ವಿ. ಅರ್ಧ ಜನ ಹೋದರು. ನಾವು ಹೊರಡ್ಬೇಕು ಈಗ ಮನೆಗೆ. ಇನ್ನೂ 1 ಗಂಟೆ ತೋರಿಸ್ತೈತಿ. ಇಲ್ಲಿಂದ ಯಾವ್ದಾರ ಒಳ್ಳೆ ರೆಸ್ಟೋರೆಂಟ್ನ ನಿಲ್ಲಿಸಿ ಡಿನ್ನರ್ ಮಾಡ್ಕೊಂಡು ಮನೆಗೆ ಹೋಗೋದಷ್ಟೇ. ಸೊ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಹತ್ತು